ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟ ಕಿಚ್ಚ ಸುದೀಪ್. ಹೆಚ್ಚಾಯ್ತಾ ಬಾದ್ಶಾ ಅಭಿಮಾನಿಗಳ ಕಾತುರ? ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಒಂದಲ್ಲ ಎರಡು ಸಿಹಿ ಸುದ್ದಿಗಳನ್ನ ಫ್ಯಾನ್ಸ್ ಜೊತೆ ಹಂಚಿಕೊಂಡಿದ್ದಾರೆ ಬಾದ್ಶಾ. ಮ್ಯಾಕ್ಸ್ ಸಿನಿಮಾದ ನಂತರ ಮತ್ತೊಂದು ಸಿನಿಮಾಗೆ ಸಜ್ಜಾದ ಕಿಚ್ಚ ಸದ್ಯಕ್ಕೆ ಈಗ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕೊಂಚ ಬ್ಯುಸಿ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಹೋಸ್ಟ್ ಮಾಡ್ತಾ ಇರುವಾಗಲೇ ಸಿನಿಮಾ ಪ್ಲಾನ್ ಮಾಡಿದ್ದು ಇದೀಗ ಸುಲ್ತಾನನ ಅಭಿಮಾನಿಗಳಿಗೆ ಕಾತುರ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕಿಚ್ಚನ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು ಡಿಸೆಂಬರ್ 25ಕ್ಕೆ ತೆರೆ ಮೇಲೆ ಕಿಚ್ಚನ ಆರ್ಭಟ ಶುರುವಾಗಲಿದೆ. ಒಂದು ಕಡೆ ಬಿಗ್ ಬಾಸ್ ಶೋ ನಿರೂಪಣೆ ಮಾಡ್ತಾ ಇರುವಾಗಲೇ ಸುದೀಪ್ ಮಾರ್ಕ್ ಚಿತ್ರೀಕರಣ ಮುಗಿಸಿ ಕೊಂಚ ಬಿಡುವಾಗಿದ್ದು ಕೆಲ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ಭಾಗಿಯಾಗಿದ್ರು. ರಕ್ಷಿತಾ ಸಹೋದರ ರಾಣಾ ಒಡೆತನದ ಹೊಸ ಪಬ್ ಉದ್ಘಾಟನಾ ಸಮಾರಂಭದಲ್ಲಿ ಇತ್ತೀಚೆಗೆ ಸುದೀಪ್ ಭಾಗಿಯಾಗಿದ್ರು. ಅದಕ್ಕೆ ಸಂಬಂಧಿಸಿದಂತಹ ಫೋಟೋ ವಿಡಿಯೋ ವೈರಲ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ಮಾರ್ಕ್ ಚಿತ್ರದ ಬಗ್ಗೆ ಸುದೀಪ್ ಹೊಸ ಅಪ್ಡೇಟ್ ಅನ್ನ ನೀಡಿದ್ದು ಟ್ರೈಲರ್ ಹಾಗೂ ಮತ್ತೊಂದು ಸಾಂಗ್ ಶೀಘ್ರದಲ್ಲೇ ಬರ್ತಾ ಇದೆ ಅಂದಿದ್ರು. ಈಗ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮಾರ್ಕ್ ಸಿನಿಮಾ ನಿರೀಕ್ಷೆಯನ್ನ ಹುಟ್ಟಿಹಾಕ್ತಾ ಇದೆ. ಕಳೆದ ವರ್ಷ ಕ್ರಿಸ್ಮಸ್ ಸಂಭ್ರಮದಲ್ಲಿ ಬಂದಿದ್ದ ಮ್ಯಾಕ್ಸ್ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಅದೇ ಕಾಂಬಿನೇಷನ್ ನಲ್ಲಿ ಮಾರ್ಕ್ ಚಿತ್ರ ಸಿದ್ಧವಾಗ್ತಾ ಇದೆ. ಸತ್ಯಜ್ಯೋತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಸುದೀಪ್ ಕೂಡ ಸಹ ನಿರ್ಮಾಪಕರಾಗಿದ್ರು. ಇನ್ನು ಇದೊಂದು ಪೊಲೀಸ್ ಆಫೀಸರ್ ಕತೆ. ಇದರಲ್ಲಿ ಸುದೀಪ್ ಅಜಯ್ ಮಾರ್ಕೆಂಡ ಎಂಬ ಪಾತ್ರದಲ್ಲಿ ಮಿಂಚಿದ್ದಾರೆ. ಚಿತ್ರದ ಪೋಸ್ಟರ್, ಟೀಸರ್ ಹಾಗೂ ಫಸ್ಟ್ ಸಾಂಗ್ ಇಟ್ಟಾಗಿದೆ. ಸುದೀಪ್ ಟ್ವಿಟ್ನಲ್ಲಿ ಟ್ರೈಲರ್ ಬರ್ತಾ ಇದೆ, ನೋಡಲು ಸಿದ್ಧರಾಗಿ ಎಂದಿದ್ರು. ಹೈ ವೋಲ್ಟೇಜ್ ಹಾಡು ಹಾಗೂ ಟ್ರೈಲರ್ ಕ್ರಿಸ್ಮಸ್ ಸಂಭ್ರಮದಲ್ಲಿ ಬಿಡುಗಡೆ ಆಗಲಿರುವ ಮಾರ್ಕ್ ಚಿತ್ರದ ಝಲಕ್ ತೋರಿಸ್ತಾ ಇದೆ ಎಂದು ಬರೆದುಕೊಂಡಿದ್ರು. ಮಾರ್ಕ್ ಚಿತ್ರದ ಬಗ್ಗೆ ಸುದೀಪ್ ಹೊಸ ಅಪ್ಡೇಟ್. ಬಾಕ್ಸ್ ಆಫೀಸ್ ಬ್ರೇಕ್ ಮಾಡುತ್ತಾ ಮಾರ್ಕ್ ಸಿನಿಮಾ? ಇನ್ನು ಟೈಟಲ್ ನಿಂದಲೇ ಮಾರ್ಕ್ ಸಿನಿಮಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಪಾತ್ರಕ್ಕಾಗಿ ಗುಂಗುರು ಕೂದಲಿನ ಹೇರ್ ಸ್ಟೈಲ್ ಮಾಡಿಕೊಂಡು ಗಮನ ಸೆಳೆದಿದ್ರು ಕಿಚ್ಚ. ಚಿತ್ರೀಕರಣ ಮುಗಿಸಿ ಇತ್ತೀಚೆಗೆ ಹೇರ್ ಸ್ಟೈಲ್ ಕೂಡ ಸುದೀಪ್ ಬದಲಾಯಿಸಿಕೊಂಡಿದ್ರು. ತಮಿಳು ಹಾಗೂ ಕನ್ನಡ ತಜ್ಞರು ಒಟ್ಟಿಗೆ ಸೇರಿ ಮಾರ್ಕ್ ಚಿತ್ರಕ್ಕೆ ಕೆಲಸ ಮಾಡಿದ್ದಾರೆ. ಈ ಸಿನಿಮಾಗೆ ಶೇಖರ್ ಚಂದ್ರ ಛಾಯಾಗ್ರಹಣ ಹಾಗೂ ಅಜನೀಶ್ ಲೋಕನಾಥ್ ಸಂಗೀತ ಬರೆದಿದ್ರು. ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುವ ಪ್ರಕರಣದ ಸುತ್ತ ಮಾರ್ಕ್ ಚಿತ್ರದ ಕತೆ ಸುತ್ತಲಿದೆ. ಮೂವಿಯ ಥಿಯೇಟರಿಕಲ್ ರೈಟ್ಸ್ಗೆ ಭಾರಿ ಡಿಮ್ಯಾಂಡ್ ಕೂಡ ಇದೀಗ ಶುರುವಾಗಿದೆ. ಮಾರ್ಕ್ ಸಿನಿಮಾವನ್ನ KRG ಸ್ಟುಡಿಯೋ ಸಂಸ್ಥೆ ವಿತರಣೆ ಮಾಡಿತ್ತು. ಇನ್ನು ಡಿಸೆಂಬರ್ ಮೊದಲ ವಾರದಲ್ಲಿ ಮಾರ್ಕ್ ಟ್ರೈಲರ್ ಬಿಡುಗಡೆ ಆಗುವ ನಿರೀಕ್ಷೆಯೂ ಸಹ ಇದೆ. ಮತ್ತೊಂದು ಕಡೆ 45 ಚಿತ್ರದ ಟ್ರೈಲರ್ ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಘೋಷಿಸಿದೆ. ಎರಡೂ ಸಿನಿಮಾಗಳು ಒಮ್ಮೆಲೆ ತೆರೆಗೆ ಬಂದು ಬಾಕ್ಸ್ ಆಫೀಸ್ ಶೇಕ್ ಮಾಡುವ ಸುಳಿವು ಸಿಕ್ಕಿದೆ. ಮ್ಯಾಕ್ಸ್ ರೀತಿಯಲ್ಲೇ ಮಾರ್ಕ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡುತ್ತಾ ಎಂಬುದನ್ನ ಮಾತ್ರ ಕಾದ್ ನೋಡಬೇಕಾಗಿದೆ. ಇಷ್ಟೇ ಅಲ್ಲ, ಮಾರ್ಕ್ ಚಿತ್ರದ OTT ರೈಟ್ಸ್ ಆಗಿರ್ಬೋದು, ಅಮೆಜಾನ್ ಪ್ರೈಮ್ ವಿಡಿಯೋ ಮಾರಾಟ ಆಗಿರ್ಬೋದು, ಇವೆಲ್ಲವೂ ಸಹ ಭಾರಿ ಮೊತ್ತಕ್ಕೆ ಡೀಲ್ ಕುದುರಿಸಿಕೊಂಡಿದ್ರು. ಸಿನಿಮಾ ಬಿಡುಗಡೆ ಆಗಿ 4 ವಾರಕ್ಕೆ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ತೆಲುಗು ಭಾಷೆಯಲ್ಲೂ ಕೂಡ ಡಬ್ ಆಗಲಿದೆ. ಒಟ್ನಲ್ಲಿ ಮಾರ್ಕ್ ಮೂಲಕ ಕಿಚ್ಚ ಮತ್ತೆ ಮಾಸ್ ಆಗಿ ಎಂಟ್ರಿ ಕೊಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಬಾಕ್ಸ್ ಆಫೀಸ್ನಲ್ಲಿ ಬಾದ್ಶಾ ಅಬ್ಬರ ಎಲ್ಲಿಯ ತನಕ ಹೋಗುತ್ತೆ ಎಂಬುದನ್ನ ಮಾತ್ರ ಇದೀಗ ಫ್ಯಾನ್ಸ್ ಕಾದ್ ನೋಡಬೇಕಾಗಿದೆ. ಗಗನಾಜಿ, ಸ್ಪೀಡ್ ಮ್ಯೂಸಿಕ್ ಕನ್ನಡ.